ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಒಂದ್ ಕಡೆ ಸೋತ್ರೆ ಟೂರ್ನಿಯಿಂದಲೇ ಔಟ್ ಅನ್ನೋ ಭಯ, ಇನ್ನೊಂದ್ ಕಡೆ 195 ರನ್ಗಳ ಬೃಹತ್ ಟಾರ್ಗೆಟ್. ಎದುರಾಳಿ ಯಾರು? T20 ಕ್ರಿಕೆಟ್ನಲ್ಲಿ ದೈತ್ಯರಾಗಿರೋ ವೆಸ್ಟ್ ಇಂಡೀಸ್. ಅವರು ಕ್ರಿಕೆಟ್ನ ದೈತ್ಯರಾಗಿದ್ರು ಒಂದು ಟೈಮ್ನಲ್ಲಿ. ಸ್ಟಾರ್ಟಿಂಗಲ್ಲಿ 2 ವರ್ಲ್ಡ್ ಕಪ್ ಗೆದ್ದವರು ಇತಿಹಾಸದಲ್ಲಿ. ಆದರೆ ಅದಾದಮೇಲೆ ಬೇರೆಲ್ಲ ಫಾರ್ಮ್ಯಾಟ್ನಲ್ಲಿ ವೀಕ್ ಆದರೂ ಕೂಡ T20ಯಲ್ಲಿ ಮತ್ತೆ ದೈತ್ಯರಾಗಿ ಹೊರಹೊಮ್ಮಿರೋರು ಅವರು. ಶಾರ್ಟ್ ಬಸ್ಟ್ ಕ್ರಿಕೆಟ್ನಲ್ಲಿ ಎರ್ರಾಬಿರಿ ಆಡ್ತಾರೆ ಅವರು. ಅವರಿದ್ದು ಮುಂಗಡೆ ಈಡನ್ ಗಾರ್ಡನ್ಸ್ನ ಮೈದಾನದಲ್ಲಿ ಭಾರತ ಗೆಲ್ಲೋದು ಡೌಟ್ ಅಥವಾ ಈಸಿ ಇಲ್ಲ ಅನ್ನೋ ಮಟ್ಟಿಗೆ ಬಂದಿತ್ತು ಮ್ಯಾಚ್. ಆ್ಯಕ್ಚುಲಿ ಆ ಥರ ಲೀಲಾಜಾಲವಾಗಿ ಹೊಡ್ಕೊಂಡು ಹೋದ್ರು ಅವರು. ನಮ್ಮ ಬಾಲಿಂಗ್ ಅಟ್ಯಾಕ್ನ ಹಚ್ಚಿ ಬಿಸಾಕಿದ್ರು. ಆದರೆ ಫೈನಲಿ ಟೀಮ್ನಲ್ಲಿ ಜಾಗ ಸಿಗೋದೇ ಕಷ್ಟವೇನೋ ಅನ್ನೋ ಪರಿಸ್ಥಿತಿಯಲ್ಲಿದ್ದ. ವಾಪಸ್ ಬಂದ್ಮೇಲೂ ಕೂಡ ಅಂಥ ದೊಡ್ಡ ಪ್ರಮಾಣದ ರಿಸಲ್ಟ್ ತೋರಿಸಿರದ ಸಂಜು ಸ್ಯಾಮ್ಸನ್ ತಾವು ಕಡೆಗೂ ಕೂಡ ಎಂಥ ಕ್ವಾಲಿಟಿ ಪ್ಲೇಯರ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಮತ್ತೊಮ್ಮೆ ಅವರ ಅಬ್ಬರದಿಂದ ಅದೊಂಥರ ಸ್ಮೂತ್ ಅಬ್ಬರ ಅವ್ರದ್ದು. ಅವ್ರ ಅಬ್ಬರದಲ್ಲಿ ನೋಡಿದಾಗ ಅಬ್ಬರ ಅಂತ ಅನ್ಸೋದೇ ಇಲ್ಲ, ಒಂಥರ ಸ್ಮೂತಾಗಿ ಒಂಥರ ಕಿಕ್ ಕೊಡ್ತಾ ಹೋಗುತ್ತೆ ಅವರ ಆಟ. ಸ್ಮೂತ್ ಕಿಕ್ ಸಂಜು ಸ್ಯಾಮ್ಸನ್ ಅವ್ರದ್ದು. ಅವರ ಅಬ್ಬರದಿಂದ ಭಾರತ ಸೆಮಿಫೈನಲ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. ಜಸ್ಟ್ ಒಂದು ಮ್ಯಾಚ್ ಆಗಿರಲಿಲ್ಲ ಇದು ಭಾರತದ ಪಾಲಿಗೆ ವರ್ಚುವಲ್ ಕ್ವಾರ್ಟರ್ ಫೈನಲ್. ಇಲ್ಲಿ ನಾಕ್ಔಟ್ ಇಲ್ಲ ಆಗಿಲ್ಲ ಅಂದರೆ ಬ್ಯಾಗ್ ಪ್ಯಾಕ್ ಮಾಡಬೇಕಾಗಿತ್ತು ಮನೆಯಲ್ಲೇ. ಯಾಕಂದರೆ ನಮ್ಮ ತವರಲ್ಲಿ ನಡೀತಿರೋ ಮ್ಯಾಚ್ ಅಲ್ವಾ ಇದು. ಇಲ್ಲೇ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಪಕ್ಕದ ರೂಮಿಗೆ ಹೋಗಬೇಕಾಗಿತ್ತು ನಾವು. ಇಂಥ ಪ್ರೆಷರ್ ಸಿಚುವೇಷನಲ್ಲಿ ಇಂಥ ಅವಮಾನ ಆಗ್ತಿತ್ತಲ್ಲ ವೆಸ್ಟ್ ಇಂಡೀಸ್ ಮೇಲೆ ಸೋತಿದ್ರೆ. ಇಂಥ ಸನ್ನಿವೇಶದಲ್ಲಿ ಸಂಜು ಸ್ಯಾಮ್ಸನ್ ಆಡಿದ ಆಟ ವರ್ಣಿಸೋಕೆ ಪದಗಳು ಸಾಲಲ್ಲ. 97 ರನ್ ಸೆಂಚುರಿ ಹೊಡಿತಾ ಇದ್ರು ಅವರು. ಇನ್ನೊಂದು 2-3 ರನ್ ಬಾಕಿ ಇದ್ದಿದ್ರೆ ನಾಟ್ಔಟ್. ಮತ್ತೆ ಭಾರತ T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಅತಿ ದೊಡ್ಡ ರನ್ ಚೇಸ್ ಮಾಡಿ ಇವತ್ತು ರಾಜಂತರ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಅಗ್ನಿ ಪರೀಕ್ಷೆ ಗೆದ್ದ ಸಂಜು ಟೀಕಾಕಾರರಿಗೆ ಮುಟ್ಟಿ ನೋಡಿಕೊಳ್ಳೋ ಉತ್ತರ. ಮ್ಯಾನ್ ಆಫ್ ದಿ ಮೂಮೆಂಟ್ ಸಂಜು ಸ್ಯಾಮ್ಸನ್. ಈ ಮನುಷ್ಯನ ಜರ್ನಿ ಇದೆಯಲ್ಲ ಅಷ್ಟು ಸುಲಭ ಆಗಿರಲಿಲ್ಲ. ಸ್ಯಾಮ್ಸನ್ ಕರಿಯರ್ ಗ್ರಾಫ್ ನೋಡಿದ್ರೆ ಒಂಥರ ಹಾವೇಣಿ ಆಟ ಥರ ಕಾಣುತ್ತೆ. ಟೀಮ್ನಲ್ಲಿ ಇರ್ತಾರೆ ಆದರೆ ಆಡೋಕ್ಕೆ ಚಾನ್ಸ್ ಸಿಗಲ್ಲ. ಚಾನ್ಸ್ ಸಿಕ್ತು ಅನ್ನುವಾಗ ಶುಭ್ಮನ್ ಗಿಲ್ ಬರ್ತಾರೆ, ಇಶಾನ್ ಕಿಶನ್ ಬರ್ತಾರೆ, ಮತ್ತೆ ಸಂಜು ಬೆಂಚ್ ಕಾಯಬೇಕು. ಅಪ್ಪಿ ಆಡಕ್ಕೆ ಸಿಕ್ಕಿದ್ರು ಕೂಡ ಅದೇ ಟೈಮ್ನಲ್ಲಿ ಇವ್ರ ಪರ್ಫಾರ್ಮೆನ್ಸ್ ಬಂದಿರೋದಿಲ್ಲ. ಹೀಗೆ ಆಗ್ತಾ ಇತ್ತು. ಈ ಬಾರಿಯ ವರ್ಲ್ಡ್ ಕಪ್ನಲ್ಲೂ ಆಗಿದ್ದದೆ. ಆಡೋ 11ರ ಬಳಗದಲ್ಲಿ ಸಂಜು ಯಾವಾಗಲೂ ಡೌಟೇ. ಆದರೆ ತಾಕತ್ತು, ಆ ಟ್ಯಾಲೆಂಟ್ ಇದ್ದರೆ ಯಾವುದಾದ್ರೂ ಒಂದಿನ ಅದಕ್ಕೆ ರಿಸಲ್ಟ್ ಸಿಗಲೇಬೇಕಲ್ವಾ. ಈಡನ್ ಗಾರ್ಡನ್ಸ್ನಲ್ಲಿ ಅದೇ ಆಯಿತು. ಸಂಜು ಪಾಲಿಗೆ ಮಾಡು ಇಲ್ಲವೇ ಮಡಿ ಪಂದ್ಯ. ಈ ಮ್ಯಾಚಲ್ಲಿ ಸಂಜು 50 ಎಸೆತಗಳಲ್ಲಿ ಬರೋಬ್ಬರಿ 97 ರನ್ ಚಚ್ಚಿದ್ರು. T20 ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಭಾರತದ ಪರ ಚೇಸಿಂಗ್ ಮಾಡುವಾಗ ಒಬ್ಬ ಬ್ಯಾಟ್ಸ್ಮನ್ ಗಳಿಸಿದ ಅತ್ಯಧಿಕ ಸ್ಕೋರ್ ಇದು. ಕೇವಲ ಗೆಲ್ಲಿಸಿಕೊಟ್ಟಿದ್ದಲ್ಲ, ಭಾರತವನ್ನು ಸೆಮಿಫೈನಲ್ ಕಡೆಗೆ ಒಂದೇ ಕೈಯಲ್ಲಿ ಎಳ್ಕೊಂಡು ಹೋದರು ಸಂಜು. ಇಲ್ಲಿ ಗಮನಿಸಬೇಕಾಗಿರೋ ಮುಖ್ಯ ವಿಚಾರ ಅಂದರೆ ಪ್ರೆಷರ್. ಈಡನ್ ಗಾರ್ಡನ್ಸ್ ಪಿಚ್ ಬ್ಯಾಟಿಂಗ್ಗೆ ಚೆನ್ನಾಗಿದೆ ನಿಜ, ಆದರೆ ವರ್ಲ್ಡ್ ಕಪ್ನ ನಾಕ್ಔಟ್ ಪಂದ್ಯದ ಪ್ರೆಷರ್ ಇತ್ತಲ್ಲ, ಅದು ಎಂಥ ದೊಡ್ಡ ಬ್ಯಾಟ್ಸ್ಮನ್ ಕಾಲನ್ನು ಕೂಡ ನಡ್ಗೋ ರೀತಿ ಮಾಡುತ್ತೆ. ಟೂರ್ನಿಯಲ್ಲಿ ಇಲ್ಲಿವರೆಗೂ ಭಾರತದ ಆಟ ಅಷ್ಟು ಚೆನ್ನಾಗಿರಲಿಲ್ಲ. ಇಲ್ಲೂ ಕೂಡ ಇವರು ಫೀಲ್ಡಿಂಗ್ ಮಾಡಬೇಕಾದ್ರೆ ನೋಡಬೇಕಿತ್ತು. ಇವರು ಕೆಟ್ಟ ಫೀಲ್ಡಿಂಗ್, ಕ್ಯಾಚ್ಗಳು ಎಷ್ಟು ಡ್ರಾಪ್ ಮಾಡಿದ್ರು, ಮಿಸ್ಫೀಲ್ಡ್ ಮಾಡಿದ್ರು. ಒಂಥರ ನರ್ವಸ್ನೆಸ್ ಇಂಥ ದೊಡ್ಡ ಭಾರತ ಟೀಮ್ಗೆ ಕಾಡೋಕ್ಕೆ ಶುರುವಾಗಿತ್ತು ನಾಕ್ಔಟ್ ಮ್ಯಾಚ್ ಅಂತೇಳಿ. ಅದಕ್ಕೂ ಮುಂಚೆ ಸಣ್ಣ ಪುಟ್ಟ ಟೀಮ್ಗಳ ಮುಂದೆಲ್ಲ ಸ್ಟ್ರಗಲ್ ಮಾಡಿದರು ಈ ವರ್ಲ್ಡ್ ಕಪ್ನಲ್ಲಿ. ಹೀಗಿರುವಾಗ 195 ಚೇಸ್ ಮಾಡೋದು ಅಂತ ಹೇಳಿದ್ರೆ ತಮಾಷೆ ಅಲ್ಲ. ಆದರೆ ಸಂಜು ಆ ಒತ್ತಡವನ್ನು ಅದ್ಭುತವಾಗಿ ಮೆಟ್ಟಿ ನಿಂತ್ಕೊಂಡ್ರು. ಆರಂಭದಲ್ಲೇ ಆಘಾತ, ಮತ್ತೆ ಸಂಜು ಗೇಮ್ ಚೇಂಜಿಂಗ್ ಆಟ. ಟಾಸ್ ಗೆದ್ದ ಭಾರತ ಮೊದಲು ಕೆರಿಬಿಯನ್ ತಂಡವನ್ನು ಬ್ಯಾಟಿಂಗ್ಗೆ ಇಳಿಸ್ತು. ಕ್ರೂಷಿಯಲ್ ಪಂದ್ಯದಲ್ಲಿ ವಿಂಡೀಸ್ 195 ರನ್ ಗಳಿಸ್ಬಿಟ್ರು. ಇಂಡಿಯಾದ ಚೇಸಿಂಗ್ ಸ್ಟಾರ್ಟ್ ಆಗಿದೆ ಒಂದು ಆತಂಕದ ನಡುವೆ. ಸ್ಕೋರ್ ಬೋರ್ಡ್ ನೋಡಿದ್ರೆ 195 ರನ್ ಟಾರ್ಗೆಟ್. ಆದರೆ ಮೊದಲ 2 ಓವರ್ ಮುಗಿಯುವಷ್ಟರಲ್ಲಿ ಬಂದಿದ್ದು ಕೇವಲ 12 ರನ್. ಟೀಮ್ ಇಂಡಿಯಾ ಎಂಜಿನ್ ಇನ್ನೂ ಕೂಡ ಆನ್ ಆಗಿರಲಿಲ್ಲ ಕರೆಕ್ಟಾಗಿ. ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಫೇಲ್. ಚಚ್ಚಿ ಹೊಡಿತೀನಂತ ಹೋಗಿ 2-3 ಮಿಸ್ ಮಾಡ್ಕೊಂಡು ಆಮೇಲೆ ಔಟ್ ಆಗಿಬಿಟ್ರು. ಇಡೀ ಟೂರ್ನಿಯಲ್ಲಿ ಅಭಿಷೇಕ್ ಶರ್ಮಾ ಅವರಿಂದ ನಿರೀಕ್ಷಿತ ಮಟ್ಟದ ಆಟನೇ ಬರ್ತಾ ಇಲ್ಲ. ಅಗೇನ್ ರಿಪೀಟ್ ಆಯಿತು. ಅಖಿಲ್ ಹೊಸೇನ್ ಬಾಲ್ನಲ್ಲಿ ಔಟ್ ಆಗಿ ಪವಿಲಿಯನ್ ಸೇರಿದ್ರು. ಆಗ ಕ್ರೀಸ್ನಲ್ಲಿದ್ದ ಸಂಜು ಸ್ಯಾಮ್ಸನ್ ಡಿಸೈಡ್ ಮಾಡಿದ್ರು, ಇಲ್ಲ ಹೀಗೆ ಡಿಫೆನ್ಸ್ ಆಡ್ಕೊಂಡು ಕೂತ್ರೆ ಮ್ಯಾಚ್ ಕೈ ಜಾರುತ್ತೆ ಅಂಥೇಳಿ. ಅಖಿಲ್ ಹೊಸೇನ್ ಒಬ್ಬ ಪವರ್ ಪ್ಲೇ ಸ್ಪೆಷಲಿಸ್ಟ್. ಅವರ ವಿರುದ್ಧ ಅಟ್ಯಾಕ್ ಮಾಡೋದು ರಿಸ್ಕ್ ಅಂತ ಎಲ್ರಿಗೂ ಗೊತ್ತಿತ್ತು. ಆದರೆ ಸಂಜು ರಿಸ್ಕ್ ತಗೊಂಡ್ರು. ಒಂದು ಕಟ್ ಶಾಟ್ 4, ಅದಾದಮೇಲೆ ಒಂದು ಸ್ವೀಪ್ ಶಾಟ್ 6. ಆ ಒಂದೇ ಓವರ್ನಲ್ಲಿ ಮ್ಯಾಚ್ನ ಸ್ಕ್ರಿಪ್ಟ್ ಚೇಂಜ್ ಆಯಿತು. ಆ್ಯಟಿಟ್ಯೂಡ್ ಸೆಟ್ ಮಾಡಿದ್ರು ಸಂಜು ಸ್ಯಾಮ್ಸನ್. ಅಲ್ಲಿವರೆಗೂ ವಿಂಡೀಸ್ ಬೌಲರ್ಸ್ ಪ್ರೆಷರ್ ಬಿಲ್ಡ್ ಮಾಡಿ ಮೇಲುಗೈ ಸಾಧಿಸಿದ್ರು. ಆದರೆ ಒಂದೇ ಓವರ್ನಿಂದ ಮೊಮೆಂಟಮನ್ನೇ ಶಿಫ್ಟ್ ಮಾಡಿ, ಗೇರ್ ಚೇಂಜ್ ಮಾಡಿ, ಆಮೇಲೆ ಆಕ್ಸಿಲೇಟರ್ ಒತ್ಕೊಂಡು ಹೋಗೇ ಬಿಟ್ರು ಸಂಜು ಸ್ಯಾಮ್ಸನ್. ಇನ್ನೊಂದು ಕಡೆ ಇಶಾನ್ ಕಿಶನ್ ಕೂಡ ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಜೇಸನ್ ಹೋಲ್ಡರ್ ಹಾಕಿದ ಶಾರ್ಟ್ ಪಿಚ್ ಬಾಲ್ನ ಪುಲ್ ಮಾಡೋಕೆ ಹೋಗಿ ಡೀಪ್ ಮಿಡ್ ವಿಕೆಟ್ನಲ್ಲಿ ಕ್ಯಾಚ್ ಕೊಟ್ಟರು. ಆಗ ಸ್ಕೋರ್ ಬೋರ್ಡ್ ನೋಡಿದ್ರೆ 6 ಓವರ್ಗೆ 53 ರನ್, 2 ವಿಕೆಟ್ ಗಾನ್. ಇಲ್ಲಿ ಸಂಜು ಸ್ಯಾಮ್ಸನ್ ರೋಲ್ ತುಂಬಾ ಇಂಪಾರ್ಟೆಂಟ್. ಒಂದು ಕಡೆ ವಿಕೆಟ್ ಬೀಳ್ತಾ ಇದೆ, ಇನ್ನೊಂದು ಕಡೆ ರಿಕ್ವೈರ್ಡ್ ರನ್ ರೇಟ್ ಏರ್ತಾ ಇದೆ. ಆಗ ಸಂಜು ಕೇವಲ 13 ಬಾಲ್ನಲ್ಲಿ 24 ರನ್ ಹೊಡೆದು ಪ್ರೆಷರ್ ರಿಲೀಸ್ ಮಾಡಿದ್ರು. ಆದರೆ ನಿಜವಾದ ಆಟ ಶುರುವಾಗಿದ್ದು ಪವರ್ ಪ್ಲೇ ನಂತರ. ಸಾಮಾನ್ಯವಾಗಿ ಪವರ್ ಪ್ಲೇ ಮುಗಿದ ಮೇಲೆ ರನ್ ರೇಟ್ ಕಮ್ಮಿ ಆಗುತ್ತೆ. ಯಾರಿಗೆ ಬರೀ ಎತ್ತೆತ್ತಿ ಹೊಡಿತೀನಿ, ಬರೀ ಏರಿಯಲ್ ರೂಟಲ್ಲಿ ಹೋಗ್ತೀನಿ, ನಾನು ತೆಗೆದು ಹೊಡೆಯೋದಷ್ಟೇ ನನ್ನ ಸ್ಕಿಲ್ ಅನ್ನೋರಿಗೆ. ಆದರೆ ಸಂಜು ಸ್ಯಾಮ್ಸನ್ ಬ್ಯೂಟಿಫುಲ್ ಬ್ಯಾಕ್ ಫುಟ್ ಪ್ಲೇಯರ್,
ಕೂಡ ಹೌದು. ಒಂದು ಸ್ಟೆಪ್ ಹಿಂದೆ ಬಂದು ಅವ್ರು ಹೊಡೆಯೋ ರೀತಿನೇ ಬ್ಯೂಟಿಫುಲ್, ತುಂಬ ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ. ಇವತ್ತಿನ T20 ಯುಗದಲ್ಲಿ, IPL ಯುಗದಲ್ಲಿ ಆ ರೀತಿ ಬ್ಯಾಕ್ ಫುಟ್ನಲ್ಲಿ ಆ ಆಟದ ಬ್ಯೂಟಿ ಇದೆಯಲ್ಲ, ಹೆಚ್ಚಿನ ಬ್ಯಾಟರ್ಗಳಲ್ಲಿ ಕಾಣಿಸೋದೇ ಇಲ್ಲ. ಸಂಜು ಅದನ್ನು ಡಿಸ್ಪ್ಲೇ ಮಾಡಿದ್ರು. ಅವರ ಆ ಸ್ಕಿಲ್ಸಿಂದಾಗಿನೇ ಅವರು ಬರೀ ಸಿಕ್ಸರ್ಗಳು ಮಾತ್ರ ಅಲ್ಲ, ಪವರ್ ಪ್ಲೇ ಮುಗಿದ್ಮೇಲೂ ಕೂಡ ಬ್ಯೂಟಿಫುಲ್ ಆಗಿ ಒಂದಾದ್ಮೇಲೊಂದು ಬೌಂಡರೀಸ್ನ ಕೂಡ ಗಳಿಸ್ತಾ ಹೋದರು. ಪ್ಲೇಸ್ಮೆಂಟ್, ಗ್ಯಾಪ್ ಫೈಂಡ್ ಮಾಡೋದು ಅಮೇಝಿಂಗ್ ಆಗಿತ್ತು. ಈ ರೀತಿ ಆಡಿ ಸ್ಯಾಮ್ಸನ್ ಕೇವಲ 26 ಬಾಲಲ್ಲಿ 50 ಕಂಪ್ಲೀಟ್ ಮಾಡಿದ್ರು. ಮಿಡಲ್ ಆರ್ಡರ್ ಡ್ರಾಮಾ, ಎಡವಿದ ಸೂರ್ಯ, ಅಬ್ಬರಿಸಿದ ತಿಲಕ್. ಸ್ನೇಹಿತರೆ, ಕ್ರಿಕೆಟ್ ಟೀಮ್ ಗೇಮ್ ಅಲ್ಲಿ ಎಲ್ಲರ ಸಹಕಾರ ಬೇಕು. ಬ್ಯಾಟಿಂಗಲ್ಲಿ ಇನ್ನಿಂಗ್ಸ್ ಕಟ್ಟಬೇಕು ಅಂದರೆ ಪಾರ್ಟ್ನರ್ಶಿಪ್ ಬೇಕೇ ಬೇಕು. ಸಂಜು ಅಬ್ಬರಿಸ್ತಾ ಇದ್ರು, ಆದರೆ ಸೂರ್ಯ ಅವರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು. ಸೂರ್ಯ ಕ್ರೀಸಿಗೆ ಬಂದರು. ನಾವು ಸೂರ್ಯ ಬಂದ ತಕ್ಷಣ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? 360 ಡಿಗ್ರಿ ಆಟ ಅಲ್ವಾ. ಆದರೆ ಸೂರ್ಯ ಯಾಕೋ ಕಂಫರ್ಟಬಲ್ ಆಗಿ ಕಾಣಿಸ್ಲಿಲ್ಲ. 58 ರನ್ಗಳ ಪಾರ್ಟ್ನರ್ಶಿಪ್ ಬಂತು ನಿಜ, ಆದರೆ ಅದರಲ್ಲಿ ಸೂರ್ಯರ ಕಾಂಟ್ರಿಬ್ಯೂಷನ್ ಅಷ್ಟಕ್ಕಷ್ಟೇ. ಮಾಟಿ ಬೌಲಿಂಗ್ನಲ್ಲಿ ಒಂದ್ಸಲ ಕ್ಯಾಚ್ ಕೊಟ್ಟರು, ಬಚಾವಾದರು. ಆದರೂ ಆ ಲೈಫ್ ಲೈನ್ ಉಳಿಸ್ಕೊಳ್ಳೋಕೆ ಅವ್ರ ಕೈಲಿ ಆಗಲಿಲ್ಲ ಕರೆಕ್ಟಾಗಿ ಬಳಸೋಕ್ಕೆ. ಶಮರ್ ಜೋಸೆಫ್ ಬೌಲಿಂಗ್ನಲ್ಲಿ ಸ್ವೀಪರ್ ಕವರ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಸೂರ್ಯ ಔಟ್ ಆದಾಗ ಮ್ಯಾಚ್ ಮತ್ತೆ ಟೈಟ್ ಆಯಿತು. ಯಾಕಂದರೆ ವೆಸ್ಟ್ ಇಂಡೀಸ್ ಬೌಲರ್ಸ್ ನಿರಂತರ 2 ಓವರ್ಗಳಲ್ಲಿ ಕೇವಲ 6 ರನ್ ಕೊಟ್ಟರು. ತುಂಬ ಕಂಟ್ರೋಲ್ ಮಾಡಿದ್ರು. ಆಗ ಬೇಕಾಗಿದ್ದ ರನ್ ರೇಟ್ ಮತ್ತೆ ಮೇಲಕ್ಕೆ ಹೋಯಿತು. ಭಾರತೀಯ ಫ್ಯಾನ್ಸ್ ಎದೆಯಲ್ಲಿ ಢವಢವ ಶುರುವಾಗಿತ್ತು. ಆಗ ತಿಲಕ್ ವರ್ಮಾ ಬಂದರು. ತಿಲಕ್ ಬಂದವರೇ ಶಮರ್ ಜೋಸೆಫ್, ವರ್ಲ್ಡ್ ಕ್ಲಾಸ್ ಬೌಲರ್, ಅವ್ರನ್ನ ಟಾರ್ಗೆಟ್ ಮಾಡೋದು ತಿಲಕ್. ಮುಂದಿನ 2 ಓವರ್ಗಳಲ್ಲಿ ಬರೋಬ್ಬರಿ 32 ರನ್ ಬಂತು 2 ಓವರಲ್ಲಿ. ಅಲ್ಲಿಗೆ ಮತ್ತೆ ಈಕ್ವೇಷನ್ ಚೇಂಜ್ ಆಯಿತು. ಕೊನೆಯ 36 ಬಾಲ್ನಲ್ಲಿ 60 ರನ್ ಬೇಕು ಅನ್ನೋ ಹಂತಕ್ಕೆ ಬಂತು. ಇದು T20ಯಲ್ಲಿ ಆರಾಮಾಗಿ ಗೆಲ್ಲಬಹುದಾಗಿರೋ ಸ್ಕೋರ್ ಅನ್ನೋ ಫೀಲಿಂಗ್ ಬರುತ್ತೆ. ಅದರಲ್ಲೂ ಕೂಡ ಟೀಮ್ ಇಂಡಿಯಾದಲ್ಲಿರೋ ಪ್ಲೇಯರ್ಸ್ ನೋಡಿದ್ರೆ ದೊಡ್ಡ ವಿಚಾರ ಅಲ್ವೇ ಅಲ್ಲ. ನೆಕ್ಸ್ಟ್ ಕೂಡ ಬರೋಕ್ಕೆ ಸುಮಾರು ಜನ ಬ್ಯಾಟರ್ಸ್ ಇದ್ರಲ್ವಾ. ಹಾಗಾಗಿ ಕಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಔಟ್ ಆದರೂ ಕೂಡ ಸಂಜು ಸ್ಯಾಮ್ಸನ್ ಕ್ರೀಸ್ ಬಿಟ್ಟು ಅಲ್ಲಾಡಲಿಲ್ಲ. ಕಡೆವರೆಗೂ ನಿಂತು ಇನ್ನು 4 ಬಾಲ್ ಬಾಕಿ ಇರುವಾಗಲೇ ವಿನ್ನಿಂಗ್ ಶಾಟ್ ಹೊಡೆದ್ರು. ಆ ಕ್ಷಣ ಸಂಜು ಮೈದಾನದಲ್ಲೇ ಮಂಡಿಯೂರಿ ಕುಳಿತು ಪ್ರೇ ಮಾಡಿದ ಆ ದೃಶ್ಯ, ಧನ್ಯವಾದ ಅರ್ಪಿಸಿದ ಆ ದೃಶ್ಯ, ಅದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಎಷ್ಟೋ ವರ್ಷ ನೆನಪಲ್ಲಿಟ್ಕೊಳ್ಳುವಂತಹ ದೃಶ್ಯ. ವೆಸ್ಟ್ ಇಂಡೀಸ್ ಎಡವಿದ್ದಲ್ಲಿ ಆಮೆ ವೇಗದ ಆಟ ಮುಳುವಾಯ್ತಾ. 195 ರನ್ ಹೊಡೆದ್ರು, ಆದರೂ ಯಾಕೆ ಸೋತ್ರು? ಇದಕ್ಕೆ ಮೇನ್ ರೀಸನ್ ಅವರ ಕ್ಯಾಪ್ಟನ್ ಶಾಯ್ ಹೋಪ್. T20 ಅಂದರೆ ಫಾಸ್ಟ್ ಗೇಮ್, ಇಲ್ಲಿ ಬಾಲ್ ವೇಸ್ಟ್ ಮಾಡೋಕೆ ಚಾನ್ಸೇ ಇಲ್ಲ. ಆದರೆ ಶಾಯ್ ಹೋಪ್ ಆಡಿದ್ದು T20 ಅಥವಾ ಟೆಸ್ಟ್ ಮ್ಯಾಚ್ ಅನ್ನೋ ಪ್ರಶ್ನೆ ಬರ್ತಾ ಇತ್ತು. ಪವರ್ ಪ್ಲೇನಲ್ಲಿ ಬ್ಯಾಟಿಂಗ್ಗೆ ಹೇಳಿ ಮಾಡಿಸಿದ ಪಿಚ್ ಇತ್ತಿದ್ದು, ಆರಾಮಾಗಿ ಆಡಬಹುದಾಗಿತ್ತು. ಬೌಲರ್ಗಳಿಗೆ ಹೆಲ್ಪೇ ಇರಲಿಲ್ಲ. ಆದರೂ ಹೋಪ್ 25 ಬಾಲ್ ಆಡಿ ಗಳಿಸಿದ್ದು ಕೇವಲ 25 ರನ್. ಒಂದು ಕಡೆ ರಾಸ್ಟನ್ ಚೇಸ್ ರಿಸ್ಕ್ ತಗೊಂಡು ಹೊಡಿತಾ ಇದ್ರು. ಅಭಿಷೇಕ್ ಶರ್ಮಾ ಕ್ಯಾಚ್ ಬಿಟ್ಟಿದ್ದು ಕೂಡ ಅವರಿಗೆ ಲಕ್ ಕೊಡ್ತು. ಆದರೆ ಹೋಪ್ ಅವರ ಸ್ಲೋ ಬ್ಯಾಟಿಂಗ್ನಿಂದ ಆರಂಭದಲ್ಲೇ ಬರಬೇಕಾಗಿರೋ ರನ್ ಬರಲಿಲ್ಲ. ಬರೀ 45 ರನ್ ಮಾತ್ರ ಬಂತು. ವಿಕೆಟ್ ಹೋಗಲಿಲ್ಲ, ರನ್ನು ಕೂಡ ಬರಲಿಲ್ಲ. ಹಾಗಾಗಿ ಲಾಸ್ಟ್ಗೆ ಎಷ್ಟೇ ಹೊಡೆದ್ರೂ ಕೂಡ ಉಳಿದ ಆಟಗಾರರು 195 ರೀಚ್ ಆಗ್ಲಿಕ್ಕೆ ಆಯಿತು. ಇಲ್ಲ ಅಂದಿದ್ರೆ ಪವರ್ ಪ್ಲೇನಲ್ಲಿ ಚೆನ್ನಾಗಿ ಸ್ಕೋರ್ ಬಂದಿದ್ದಿದ್ರೆ 6 ಓವರಿಗೆ ಒಂದು 60-70 ಸ್ಕೋರ್ ಏನಾದರೂ ಬಂದು ಬಿಟ್ಟಿದ್ದಿದ್ರೆ ಭಾರತಕ್ಕೆ ಟೈಟ್ ಆಗ್ತಾ ಇತ್ತು ಮ್ಯಾಚ್. 220, 230 ಟೋಟಲ್ ಹೋಗಿಬಿಡ್ತಾ ಇತ್ತು ಈಸಿಯಾಗಿ. ಲೇಟರ್ ಬಂದವರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ವಿಂಡೀಸ್ನವರು. ಮುಂದೆ ಇಂಗ್ಲೆಂಡ್ ಫೈನಲ್ಗೆ ಒಂದೇ ಮೆಟ್ಟಿಲು. ಸ್ನೇಹಿತರೆ, ಕ್ವಾರ್ಟರ್ ಫೈನಲ್ ಮುಗ್ದಂಗೆ ಈಗ ಭಾರತ ರಾಜಗಾಂಭೀರ್ಯದಿಂದ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಅಲ್ಲಿ ಕಾಯ್ತಿರೋದು ಇಂಗ್ಲೆಂಡ್. 2022 T20 ವರ್ಲ್ಡ್ ಕಪ್ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಸೋತಿದ್ದ ಸೇಡು ನಮ್ಮ ಮನಸ್ಸಲ್ಲಿ ಇನ್ನೂ ಕೂಡ ಹಾಗೆ ಇದೆ. ಅದನ್ನು ತೀರಿಸ್ಕೊಳ್ಳೋಕೆ ರೈಟ್ ಟೈಮ್ ಬಂದಿದೆ. ಈ ಗೆಲುವು ಭಾರತಕ್ಕೆ ಯಾಕೆ ಮುಖ್ಯ ಅಂದರೆ ಇಲ್ಲಿವರೆಗೂ ಟೀಮ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇತ್ತು. ಓಪನರ್ಸ್ ಕ್ಲಿಕ್ ಆಗ್ತಾ ಇರಲಿಲ್ಲ, ಮಿಡಲ್ ಆರ್ಡರ್ಸ್ನಲ್ಲಿ ಸ್ಟೆಬಿಲಿಟಿ ಇರಲಿಲ್ಲ. ಆದರೆ ವೆಸ್ಟ್ ಇಂಡೀಸ್ ವಿರುದ್ಧದ ಈ ಗೆಲುವು, ಅದರಲ್ಲೂ ಕೂಡ 195 ರನ್ನ ಚೇಸ್ ಮಾಡಿರೋದು ಟೀಮ್ ಕಾನ್ಫಿಡೆನ್ಸ್ನ ಡಬಲ್ ಮಾಡಿದೆ. ಸಂಜು ಸ್ಯಾಮ್ಸನ್ ಫಾರ್ಮ್ಗೆ ವಾಪಸ್ ಬಂದಿರೋದು, ತಿಲಕ್ ವರ್ಮಾ ಅವರ ಫಿಯರ್ಲೆಸ್ ಆಟ, ಇದೆಲ್ಲವೂ ಇಂಗ್ಲೆಂಡ್ ವಿರುದ್ಧದ ಕದನಕ್ಕೆ ಪ್ಲಸ್ ಪಾಯಿಂಟ್ಸ್. ಸೊ ಬರುವ ಗುರುವಾರದ ಸೆಮಿಫೈನಲ್ ರೋಚಕವಾಗಿರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಬೇಡ. ಭಾರತ ಗೆಲ್ಲೋ ವಿಶ್ವಾಸ ನಿಮ್ಮಲ್ಲಿ ಎಷ್ಟಿದೆ? ಸಂಜು ಆಟದ ಬಗ್ಗೆ ನಿಮಗೇನು ಅನಿಸ್ತು? ಈ ಮ್ಯಾಚ್ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್, ಆ ನಾಲೆಜ್ ಕಮ್ಯುನಿಟಿಯ ಭಾಗ ಆಗ್ಬೋದು. ಕೇವಲ ಈ ರೀತಿ ಕ್ರಿಕೆಟ್ ರಿವ್ಯೂಸ್ ಮಾತ್ರ ಅಲ್ಲ, ಅಲ್ಲಿ ಪಬ್ಲಿಷ್ ಆಗ್ತಿರೋ ಎಕಾನಮಿಕ್ಸ್ನ ಮಿನಿ ಸೀರೀಸ್, ವೀಕ್ಲಿ ಬಿಸ್ನೆಸ್ ಬುಲೆಟಿನ್ ಮೆಂಬರ್ ಓನ್ಲಿ, ಆ ರೀತಿ ಎಲ್ಲ ನಾಲೆಜಬಲ್ ವೀಡಿಯೋಸನ್ನು ನೋಡೋಕ್ಕೂ ಕೂಡ ಶುರು ಮಾಡ್ಬೋದು. ಆಸಕ್ತರು ಕನ್ಸಿಡರ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.